ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಇಷ್ಟೊಂದು ಅಲಂಕಾರ ಮಾಡ್ಕೊಂಡ್ರು, ರೆಡಿ ಆದ್ರೂ ಏನೋ ಕೊರತೆ ಇದೆಯಲ್ಲ. ಏನದು? ನಗು, ಅದೊಂದೇ ಮಿಸ್ಸಿಂಗ್. ಯಾಕೆ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ನಂಗೇನು ಅಂತ ಗೊತ್ತಿಲ್ಲ. ನನಗೆ ನೃತ್ಯ ಮಾಡೋದು ಅಂದರೆ ತುಂಬ ಇಷ್ಟ. ಆದರೆ ಇಲ್ಲಿ ನೃತ್ಯ ಮಾಡೋಕ್ಕೆ ನಂಗೆ ಯಾಕೊಂಥರ ಹಿಂಸೆ ಆಗ್ತಿದೆ. ನಮಗೆ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಹಿಂಸೆ ಆಗ್ತಿದೆ ಅಂದರೆ ಅದು ಯಾವಾಗ ಗೊತ್ತಾ? ಆ ಕೆಲಸ ತಪ್ಪು ಅಂತ ಮನಸ್ಸಿಗೆ ಬಂದಾಗ. ನಿನಗೂ ಹಾಗೆ ಅನ್ನಿಸ್ತಿದ್ಯಾ? ನಿಂಗೆ ಗೊತ್ತಿಲ್ಲದೆ ನಿನ್ನ ಚಿಕ್ಕಮ್ಮ ಇದೊಂದು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಎಷ್ಟೊಂದು ದುಡ್ಡು ತೊಗೊಂಡಿದ್ದಾರೆ. ಆದರೆ ಇದೆಲ್ಲ ಯಾಕೆ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ದುರ್ಗಾ, ಹೇಳು, ಯಾಕೆ ಸುಮ್ಮನೆ? ನನಗೆ ನೃತ್ಯ ಮಾಡೋಕ್ಕೆ ಒಂಥರ ಮುಜುಗರ ಆಗ್ತಿದೆ. ಅದಕ್ಕೆ 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 ನನ್ನ ಜೊತೆ ನೀವು ನೃತ್ಯ ಮಾಡ್ತೀರಾ? ನಾನಾ? ಹ್ಞೂ. ನೋಡಿ, ನೀವು ಬರೋಕ್ಕೆ ಮುಂಚೆ ನಂಗೊಂಥರ ಭಯ ಆಗ್ತಿತ್ತು. ನೀವು ಬಂದ ಕೂಡಲೇ ಏನೋ ಧೈರ್ಯ ಬಂದಂಗೆ ಆಗ್ತಿದೆ. ಅದಕ್ಕೇನೆ ನೀವು ನನ್ನ ಜೊತೆ ನೃತ್ಯ ಮಾಡಿದ್ರೆ ನಂಗೊಂಥರ ಧೈರ್ಯ ಇರುತ್ತೆ. ಅದು ದುರ್ಗಾ, ನಾನು ಹೇಗೆ ನೃತ್ಯ? ಅಯ್ಯೋ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಆದರೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ಅವತ್ತು ನೀವು ಊರಿಗೆ ಬಂದಾಗ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಕ್ಕೆ ಹೇಳಿದ್ರಿ. ಅವಾಗ ನೀವೊಂದು ಮಾತಂದ್ರಿ, ನೆನಪಿದ್ಯಾ? ನಾನು ನಿಮ್ಮ ಅಕ್ಕನೂ ತಂಗಿನೂ ಆಗಿದ್ರೆ ಒಳಗೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಅಂತ. ಇಲ್ಲ ಅನ್ಬೇಡಿ, ನನ್ನ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರಾ? ಈಗ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನನ್ನ ಜಾಗದಲ್ಲಿ ನಿಮ್ಮ ತಂಗಿ ಯಾರಾದ್ರೂ ಇದ್ದಿದ್ರೆ ನೀವು ಅವಳ ಜೊತೆ ಡ್ಯಾನ್ಸ್ ಮಾಡದೇ ಇರ್ತಿದ್ರಾ? ಹಿತ ಪುಟ, ಹಿತ ಪುಟ, ಕಟ್ಟಾಕ್ಬಿಟ್ಟೆ ದುರ್ಗಾ ನೀನು. ಆದ್ರೆಗಿದ್ರೆ ಏನೂ ಇಲ್ಲ. ಒಂದು ನಿಮಿಷ ಇಲ್ಲೇ ರೀ. ದೇವಿ, ನಾನು ಇವಳು ಸಹಾಯ ಕೇಳಕ್ಕೆ ಅಂತ ಬಂದಿದ್ದೀನಿ. ಆದರೆ ಈಗ ಇವಳೇ ಕಷ್ಟದಲ್ಲಿದ್ದಾಳೆ. ನನ್ನಿಂದ ಏನಾದರೂ ಇವಳಿಗೆ ಈ ಕಷ್ಟದಿಂದ ಪಾರು ಮಾಡೋದಕ್ಕೆ ಸಾಧ್ಯ ಅಂದರೆ ಇವಳು ಹೇಳಿದಾಗೆ ನಾನು ಯಾಕೆ ಇವಳ ಜೊತೆ ನಿಲ್ಲಬಾರ್ದು? ಇದು ನಾನು ತುಂಬ ಇಷ್ಟಪಡೋ ಗೆಜ್ಜೆ. ನನ್ನ ಅಕ್ಕಂದು. ನಾನು ಎಲ್ಲೇ ಹೋದರೂ ಇದು ನನ್ನ ಜೊತೆಲೇ ಇರುತ್ತೆ. ಇದನ್ನ ನೀವು ಕಟ್ಕೊಂಡು ಇವಾಗ ನೃತ್ಯ ಮಾಡಬೇಕು. ಅಯ್ಯೋ, ಗೆಜ್ಜೆ ಕೊಡ್ತಿದ್ದಾಳೆ. ಇದನ್ನ ನಾನು ಹಿಡ್ಕೊಳಕ್ಕಾಗಿಲ್ಲ ಅಂದರೆ
ಅಯ್ಯೋ ಕೂತ್ಕೊಳ್ಳಿ. ಅರೆ ಯಾರು ಇವರು? ಇದ್ದಕ್ಕಿದ್ದ ಹಾಗೆ ಇಬ್ರು ಪುಟ್ಟ ಹುಡುಗಿರ ಚಿತ್ರ ನನ್ನ ಕಣ್ಮುಂದೆ ಯಾಕೆ ಬಂತು? ಯಾರು ಇವರಿಬ್ರು? ಇವಾಗ ಈ ಗೆಜ್ಜೆಗೊಂದು ಕಳೆ ಬಂತು. ಸಮಾಧಾನನಾ? ತುಂಬಾ. Dirty little kid. Can't you see I'm coming? Down! ಗೀತಾ ಶಾನ್ವಿ, ಗೀತಾ ನೋಡಕ್ ಕರ್ಕೊಂಡು ಹೋಗು. Oh, big bro is angry with me. ಕುಡ್ಕೊಂಡ್ ಬಂದಿದ್ಯಾ? ಮನೆ ಒಳಗೆ ಕುಡ್ಕೊಂಡ್ ಬಂದಿರೋದು ಅಲ್ದೆ ನನ್ನ ಮಗಳ ಜೊತೆ ಕೆಟ್ಟದಾಗ ಮಾತಾಡ್ತೀಯ? Leave me! Yes, ನಾನು ತಪ್ಪು ಮಾಡಿದೆ. So what? ನೀನು ಮಾಡಿದ್ದಲ್ಲ ಸರಿನಾ? ಇಷ್ಟೆಲ್ಲ ಕೋಪ ಯಾಕೆ ಬರ್ತಿದೆ ಹೇಳು? ಹೋದ್ಮೇಲೂ ಕಾಡ್ತಿದ್ದಾಳೆ. That dirty dead woman. ಹೊಡಿ ಶರತ್, ಇನ್ನೊಂದು ಕೆನ್ನೆಗೂ ಹೊಡಿ. ಆದ್ರೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಇವತ್ತು ನೀನು ಕೇಳಿಸ್ಕೊಳ್ಳೇಬೇಕು. ಇಷ್ಟು ಸಿಟ್ಟು ಬರ್ತಿದೆ ಅಲ್ಲ ನಿಂಗೆ? ಈ ಸಿಟ್ಟು ನಿಂಗೆ ನನ್ನ ಮೇಲೆ ಬರ್ತಿಲ್ಲ. ಇದ್ರ ಕಾರಣ ನಿನ್ನಲ್ಲಿರೋ ಹೆಲ್ಪ್ಲೆಸ್ನೆಸ್. ಇರೋಳೊಬ್ಳು ಮಗಳು, ಅವಳ ಹತ್ರ ಮಾತಾಡೋದಿರ್ಲಿ, ನಿನ್ನ ಮಗ ಸಹ ನೋಡೋಲ್ಲ. ಯಾಕೆ? Because you killed her mom. What a helpless situation, right? ಯಾಕೆ ಸುಮ್ಮನಿದೆಯಾ? ಸತ್ಯ ಮಿರ್ಚಿ ಥರ ಇದೆ ತಾನೆ? ಸ್ಲಾಪ್, come on, slap. Slap me, ಶರತ್. ಒಂದೇ ಒಂದು ಶಬ್ದ ನನ್ನ ಮಗನ ವಿರುದ್ಧ ಉಸಿರೆತ್ತಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಲಾಸ್ಟ್. ಶರತ್, ಮಾಳವಿಕಾ, ನಾನು ಮಾತಾಡ್ತೀನಿ.
ಅಪ್ಪ, ನಮ್ಮ ಗಂಡಸರ ಜೀವನ ಎಷ್ಟು ವಿಚಿತ್ರ ಅಲ್ವಾ? ಹೆಂಡತಿನ ಜೊತೆಗಿದ್ದಾಗ ನಿನ್ನ ಜೊತೆ ಬದುಕಕ್ಕೆ ಆಗಲ್ಲ ಅಂತ ಜೋಕ್ ಮಾಡ್ತಾ ಇರ್ತೀವಿ. ಹೆಂಡತಿರು ಹಾಗೆ ಗಂಡಂದ್ರಿಗೆ ಎಲ್ಲದನ್ನೂ ಕಲಿಸ್ತಾ ಇರ್ತಾರೆ. ಆದರೆ ಅವ್ರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ಒಬ್ಬನೇ ಹೇಗೆ ಜೀವನ ಮಾಡೋದು ಅನ್ನೋದನ್ನು ಮಾತ್ರ ಹೇಳ್ಕೊಡೋದೇ ಇಲ್ವಲ್ಲಪ್ಪ. ಅಂಬಿಕಾ ಇದ್ದಾಗ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅಂಬಿಕಾ ಅಂಬಿಕಾ ಅಂತ ಕರೀತಾನೆ ಇದ್ದೆ.
ಅವಳಿದ್ದಾಗ ಅವಳು ಇಲ್ಲದೆ ಇರೋ ಜೀವನನ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅದು ಇಷ್ಟು ಹಾರಿಬಲ್ ಆಗಿರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಪ್ಪ. ನನ್ನನ್ನು ಇಷ್ಟೊಂದು ಆವರಿಸ್ಕೊಂಡು ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶರತ್, ನಿನ್ನ ನೋವು ಏನು ಅಂತ ಎಲ್ರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ನಾನೇ ಅಪ್ಪ. ಯಾಕಂದ್ರೆ ನಾನು ಈ ಸ್ಥಿತಿನ ದಾಟಿನೇ ಬಂದಿರೋದು. ನಾನು ದಾಟಿದ್ದೀನೋ ಇಲ್ವೋ ಅಂತ ನನಗೆ ಪ್ರಶ್ನೆ ಆಗಿಯೇ ಉಳಿದಿದೆ. ನೀನು ಅಂಬಿಕಾನ ಮರೀಲೇಬೇಕಪ್ಪ. ಯು ಹ್ಯಾವ್ ಟು ಮೂವ್ ಆನ್ ಅಂತ ಎಷ್ಟೋ ಜನ ಹೇಳ್ಬೋದು, ಆದರೆ ನಾನು ಹಾಗೆ ಹೇಳೋದಿಲ್ಲ. ಕೆಲವನ್ನ ಮರೆಯೋದಕ್ಕಾಗೋದಿಲ್ಲ, ಕೆಲವುದರಿಂದ ಹೊರಗೆ ಬರೋಕ್ಕೂ ಆಗಲ್ಲ. ಆಗ ನಮಗಿರೋದು ಒಂದೇ ದಾರಿ ಅಂದರೆ ಆ ನೋವಿನ ಜೊತೆ ಬದುಕೋದನ್ನು ಕಲಿಯೋದು. ಅದನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಮುಖದಲ್ಲಿ ಒಂದು ಸಣ್ಣ ನಗು ಇರುತ್ತೆ. ಆಗ್ಲೇ ಕಣೋ ನಾವು ಬದುಕನ್ನ ಮತ್ತೆ ಶುರು ಮಾಡೋದು. ಇಟ್ ಟೇಕ್ಸ್ ಟೈಮ್. ಅಯ್ಯೋ ನನ್ನ ಬಂಗಾರಿ, ಏನ್ ಅದೃಷ್ಟ ಮಾಡಿದೀಯ ನೀನು. ಇಷ್ಟು ಜನ ಇದ್ರು ದೇವ್ರ ಚರಣ ಸೇವೆಗೆ ನೀನೇ ಆಯ್ಕೆ ಆಗ್ಬಿಟ್ಟಿಯಲ್ಲೇ. ನನ್ ಮುದ್ದು ಮಗಳು ನೀನು. ಅಲ್ಲ ಚಿಕ್ಕಮ್ಮ, ಅದು ನಮ್ಮನೆ ಅದೃಷ್ಟ ಲಕ್ಷ್ಮಿ ಕಣೆ ನೀನು. ನೀನ್ ನಮ್ಮನೆಯವಳು ಅಂತ ಹೇಳ್ಕೊಳ್ಳೋದಿಕ್ ನಂಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ. ಮೊದಲು ನೀನ್ ದೃಷ್ಟಿ ತೆಗಿಬೇಕು. ಯಾಕೋ ಇಲ್ಲಿ ಪಾಸಿಟಿವ್ ವೈಬ್ಸ್ ಬರ್ತಿಲ್ಲ. ಇವರೆಲ್ಲ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ. ಪಾಪ ದುರ್ಗಂಗೆ ಇದ್ಯಾವುದು ಗೊತ್ತೇ ಆಗ್ತಿಲ್ಲ. ದೇವರ ಚರಣ ಸೇವೆಯ ಆಯ್ಕೆಯಾಗಿದೆ. ನಾಳೆ ಚರಣ ಸೇವೆ ನಡೆಯುತ್ತೆ. ಅಲ್ಲಿವರೆಗೂ ಚರಣ ಸೇವೆಗೆ ಆಯ್ಕೆಯಾಗಿರೋರು ಆಶ್ರಮದಲ್ಲೇ ಇದ್ದು ದೇವರ ಸೇವೆ ಮಾಡಬೇಕು. ಮೊದಲು ಶುದ್ಧಿ, ಆನಂತರ ಚರಣ ಸೇವೆ. ಏನ್ ಅದೃಷ್ಟ ಮಾಡಿದ್ದೀಯೇ. ಅಮೃತೇಶ್ವರ ಗುರುಗಳು ಅಂದ್ರೆ ನಮ್ ಕಣ್ಣಿಗೆ ಕಾಣೋ ದೇವ್ರು. ಅವ್ರ ಸೇವೆ ಮಾಡೋ ಭಾಗ್ಯ ನಿನಗೆ ಸಿಕ್ಕಿದೆ ಅಂದ್ರೆ ನೀನು ಅದೃಷ್ಟ ಮಾಡಿದ್ದೆ ಕಣೆ. ಚಿಕ್ಕಮ್ಮ, ಈ ಚಿಕ್ಕಮ್ಮನ ಮಾತು ಕೇಳ್ತೀಯೋ ಇಲ್ವಾ ನೀನು. ಹೋಗಮ್ಮ, ಹೋಗು, ಕರ್ಕೊಂಡೋಗಿ.